ನನಗೊಂದು ಏನು ಬೇಜಾರಪ್ಪ ಅಂದ್ರೆ ನಾನು ಬೆಳಿಗ್ಗೆ ಎದ್ದು 6 ಗಂಟೆಗೆ ರೆಡಿ ಆದ್ರೆ ನಮ್ಮ ಬಾಸ್ಗೂ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮನೇಲಿ ಯಾರೂ ಇಲ್ವಲ್ಲ, ಅವ್ನಿಗೆ ನಾನೇ ರೆಡಿ ಮಾಡಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಟೈಮ್ 8:30 ಆದಾಗ ಅವ್ನಿಗೆ ಹೋಗಿ ಬೈಕ್ ತೊಗೊಂಡೋಗಿ ಬಿಟ್ಟು ಬಂದುಬಿಡ್ತೀನಿ ಸ್ಕೂಲ್ಗೆ. ಇಬ್ಬರು ರೆಡಿಯಾಗಿ ಸೀದಾ ಟ್ರಾನ್ಸ್ಪೋರ್ಟಿಗೆ ಬಂದೀವಿ. ಟೈಮ್ ಬಂದು ಇವಾಗ 7 ಗಂಟೆ. ಬಂದ ತಕ್ಷಣವೇ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ನಮ್ಮ ಬಾಸ್ ನಿಂತವ್ರು ನೋಡ್ರಿ ಇಲ್ಲಿ. ಯಾರಿಗೂ ಇವತ್ತು ಪಾರ್ಸಲ್ ಜಾಸ್ತಿ ಬಂದಿಲ್ಲ, ಸ್ವಲ್ಪನೇ ಇರೋದು. ಅದಕ್ಕೋಸ್ಕರ ಎಲ್ಲರೂ ಕೂಡಿ ಲೋಡ್ ಮಾಡ್ಕೊಳತ್ತೀವಿ ನೋಡ್ರಿ. 4 ಜನನೂ 4 ಗಾಡಿನ ಹಚ್ಕೊಂಡು ಎಷ್ಟೆಷ್ಟು ಲೋಡ್ ಮಾಡೀವಿ ನಮ್ಮ ಗಾಡಿನ ಅಂತ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಗಾದೆ ಮಾತೆ ಇದೆ. ಅದಕ್ಕೋಸ್ಕರ ಇದ್ದಿದ್ದೇ ಲೋಡ್ ಮಾಡ್ಕೊಂಬಂದು ಫಸ್ಟ್ ಒಂದು 4 ಬಾಕ್ಸ್ ಇತ್ತು, ಅದನ್ನು ಅನ್ಲೋಡ್ ಮಾಡ್ತೀನಿ. ಅನ್ಲೋಡ್ ಮಾಡ್ಕೊಂಡು ಹಾಗೆ ಬಂದು ಒಂದು 200ರಿಂದ 300 ಡಾಲ್ಡಾ ಬಾಕ್ಸ್ ಇದೆ. ಅದೇ ಸ್ವಲ್ಪ ವರ್ಕೌಟ್ ಆಗೋದು ಇವತ್ತು ನನಗೆ. ಅದನ್ನು ಅನ್ಲೋಡ್ ಮಾಡಾಗುತ್ತೀನಿ ರೀ ಬಂದು. ನಾನು ಒಬ್ಬನೇ ಇರೋದು ಇವತ್ತು. ಡಾಲ್ಡಾ ಬಾಕ್ಸ್ನ ಅನ್ಲೋಡ್ ಮಾಡೋಷ್ಟರಲ್ಲಿ ಮಧ್ಯಾಹ್ನದ 12 ಗಂಟೆ ಆಗಿತ್ತು. ಹಂಗೆ ಡೀಸೆಲ್ ಕೂಡ ಖಾಲಿಯಾಗಿತ್ತು ಗಾಡೀಲಿ. ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಉಳಿದಿರೋ ಪಾರ್ಸಲ್ನ ಅನ್ಲೋಡ್ ಮಾಡಿ ಸ್ಕೂಲ್ಗೆ ಹೋಗಿ ನಮ್ಮ ಬಾಸ್ನ ಕರ್ಕೊಂಬರೋವಾಗ ಅವ್ರು ಸರ್ ನಿಲ್ಲಿಸಿ ಮಾತಾಡಿಸಿದ್ರು. ಯಾಕಪ್ಪ ಅಂದ್ರೆ ಅವ್ನು ಸ್ಕೂಲ್ ಫೀಸೇ ಕಟ್ಟಿಲ್ಲ, ಆದಷ್ಟು ಬೇಗ ಕಟ್ಟಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರನ ಆಯ್ತು ಸರ್ ಅಂತ ಹೇಳಿ ಬಂದಿದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.